ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಆಯೋಜಿಸಿದ್ದ ಪ್ರತಿಷ್ಠಿತ ರಾಜ್ಯ ಮಟ್ಟದ ಪ್ರಾಜೆಕ್ಟ್ ಸ್ಪರ್ಧೆಯ ಎಂಬಿಎ ವಿಭಾಗದಲ್ಲಿ ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ತಂಡವು ವರ್ಷದ ಅತ್ಯುತ್ತಮ ಪ್ರಾಜೆಕ್ಟ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ವಿಶ್ವವಿದ್ಯಾಲಯಕ್ಕೆ ಮಹತ್ವದ ಕೀರ್ತಿ ತಂದಿದೆ. ರಾಜ್ಯಾದ್ಯಂತ ಒಟ್ಟು 417 ಕಾಲೇಜುಗಳು ಭಾಗವಹಿಸಿದ್ದ ಈ ತೀವ್ರ ಪೈಪೋಟಿಯ ಅಂತಿಮ ಸುತ್ತಿನಲ್ಲಿ ಜಿಎಂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಜೇತ ತಂಡದ ಸದಸ್ಯರಾದ ಸಾಕ್ಷಿ ಅವಟೆ, ಪ್ರಜ್ವಲ್ ಕೆಎಸ್ ಮತ್ತು ಸಂಜನಾ ನಿಕ್ಕಂ ಅವರು ಅಡುಗೆ ಮನೆಯ ತ್ಯಾಜ್ಯವನ್ನು ಸಮರ್ಥವಾಗಿ ಬಯೋಗ್ಯಾಸ್ ಆಗಿ ಪರಿವರ್ತಿಸುವ ನಿರ್ವಾತ ಚಾಲಿತ ಪೈಪ್ಲೈನ್ ವ್ಯವಸ್ಥೆ ಎಂಬ ನವೀನ ಸಂಶೋಧನಾ ಮಾದರಿಯನ್ನು ಪ್ರಸ್ತುತಪಡಿಸಿದ್ದರು. ಈ ಪ್ರಾಜೆಕ್ಟ್ ಅಡುಗೆ ಮನೆಯ ತ್ಯಾಜ್ಯವನ್ನು ನಿರ್ವಾತ ಚಾಲಿತ ಪೈಪ್ಲೈನ್ ಮೂಲಕ ಸಂಗ್ರಹಿಸಿ ಬಯೋಗ್ಯಾಸ್ ಆಗಿ ಪರಿವರ್ತಿಸುವ ಸುಸ್ಥಿರ ಹಾಗೂ ಸ್ವಚ್ಛ ತ್ಯಾಜ್ಯ ನಿರ್ವಹಣಾ ಪರಿಹಾರವನ್ನು ನೀಡುತ್ತದೆ. ದಾವಣಗೆರೆಯ ಎಸ್ಎಸ್ ಲೇಔಟ್ನ ಬಿ ಬ್ಲಾಕಿನಲ್ಲಿ ಕ್ಷೇತ್ರ ಸಮೀಕ್ಷೆ ನಡೆಸಿರುವ ತಂಡ ಅದರ ಫಲಿತಾಂಶಗಳ ಆಧಾರದ ಮೇಲೆ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸುವ ಮಾದರಿಯನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ. ಈ ನವೀನ ಪ್ರಯೋಗಕ್ಕೆ ಎಂಬಿಎ ವಿಭಾಗದ ಡಾಕ್ಟರ್ ಕೆ ಜಗದೀಶ್ವರಿ ಮತ್ತು ಪ್ರೊಫೆಸರ್ ದರ್ಶನ್ ಬಿಎನ್ ಅವರು ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿದ್ದು, ಕೆಎಸ್ಸಿಎಸ್ಟಿ ಯೋಜನಾ ಸಂಯೋಜಕರಾದ ಡಾಕ್ಟರ್ ಸಿವಿ ಶ್ರೀನಿವಾಸ್, ಜಿಎಂ ಬಿಸಿನೆಸ್ ಸ್ಕೂಲ್ ಡೀನ್ ಡಾಕ್ಟರ್ ಡಿ ರವಿನಾಥ್ ಹಾಗೂ ನಿರ್ದೇಶಕರಾದ ಡಾಕ್ಟರ್ ಎಸ್ ಶಿವಕುಮಾರ್ ಅವರು ತಾಂತ್ರಿಕ ಹಾಗೂ ಪ್ರೋತ್ಸಾಹದಾಯಕ ಬೆಂಬಲ ನೀಡಿದ್ದಾರೆ. ವಿದ್ಯಾರ್ಥಿಗಳ ಈ ಗಮನಾರ್ಹ ಸಾಧನೆಗೆ ಜಿಎಂ ವಿಶ್ವವಿದ್ಯಾಲಯದ ಕುಲಾಧಿಪತಿ ಜಿಎಂ ಲಿಂಗರಾಜು, ಕುಲಪತಿ ಡಾಕ್ಟರ್ ಎಸ್ಆರ್ ಶಂಕಪಾಲ್, ಉಪಸಹ ಕುಲಪತಿ ಡಾಕ್ಟರ್ ಎಂ ವೇಣುಗೋಪಾಲ್ ರಾವ್, ಕುಲಸಚಿವ ಡಾಕ್ಟರ್ ಸುನಿಲ್ ಕುಮಾರ್ ಬಿಎಸ್ ಸೇರಿದಂತೆ ಆಡಳಿತ ಮಂಡಳಿ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿ ಮುಂದಿನ ಸಂಶೋಧನೆಗಳಿಗೆ ಶುಭ ಹಾರೈಸಿದ್ದಾರೆ.